ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. 6 ತಿಂಗಳ ನಂತರ ನಾನು ಬರ್ತಾ ಇದ್ದೇನೆ. ನನಗೆ ಹೊಸ ಒಂದು ವಾತಾವರಣಕ್ಕೆ ಬಂದ ಹಾಗೆ ಅನಿಸುತ್ತೆ. ಶೂಟಿಂಗ್ ಮಾಡ್ತಿರುವಾಗ ಸಾಕಷ್ಟು ವಿಚಾರಗಳಿಂದ ಡಿಲೇ ಆಯಿತು. 6 ತಿಂಗಳು ಯಾವುದೂ ವಿಡಿಯೋ ಮಾಡಲಿಲ್ಲ. ಜಾತಕ ಪರಿಶೀಲನೆ ಬಂದವರು ಕೂಡ ಇದ್ದಾರೆ. ಸಾಕಷ್ಟು ಇನ್ನೂ ಪರಿಶೀಲನೆ ಮಾಡೋದೆಲ್ಲ ಬಾಕಿ ಇದೆ. ಹಾಗಾಗಿ ಈಗ ನಾನು ಮತ್ತೊಮ್ಮೆ ನಮ್ಮ ಕನ್ಸಲ್ಟೇಷನ್ ಆಗಿರಲಿ ಅಥವಾ ವಿಡಿಯೋಗಳಾಗಿರಲಿ ಕಂಟಿನ್ಯೂಸ್ ಆಗಿ ಮತ್ತೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗಿದ್ದಾಗ ಇನ್ನು ನಾನು ಮಾಯ ಆಗೋದಿಲ್ಲ, ವಿಡಿಯೋ ಮಾಡ್ತಿರ್ತೀನಿ ಕಂಟಿನ್ಯೂಸ್ ಆಗಿ, ಏನು ಚಿಂತೆ ಮಾಡಬೇಡಿ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ನಾವು ರಾಶಿ ಭವಿಷ್ಯಕ್ಕೆ ಬರೋಣ. ಮಾಸ ಭವಿಷ್ಯ ಇದೇ ತಿಂಗಳು ಜುಲೈದು ನಾವು ಮಾತಾಡ್ತಾ ಇದ್ದೇವೆ. ಓಕೆ, ಹಾಗಾಗಿ ನಿಮ್ಮದು ಮೇಷ ರಾಶಿಯಾಗಿದ್ದರೆ ನಿಮ್ಗೆ ಅನ್ವಯ ಆಗುತ್ತೆ, ಮೇಷ ಲಗ್ನ ಆಗಿದ್ದರೂ ಕೂಡ ಅನ್ವಯ ಆಗುತ್ತೆ. ಎರಡರಲ್ಲಿ ಒಂದಾದರೂ ಕೂಡ ನೀವು ಇದನ್ನು ವೀಕ್ಷಣೆ ಮಾಡಬಹುದು. ಹಾಗಿದ್ದಾಗ ಸೂರ್ಯಗ್ರಹ 16ನೇ ತಾರೀಕು ಜುಲೈ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ. ಹಾಗೆ ಕುಜಗ್ರಹ 12ನೇ ತಾರೀಕು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ. ಇನ್ನು ಬುಧ 19ನೇ ತಾರೀಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ. ಇನ್ನು ಶುಕ್ರ ನಾನು 7ನೇ ತಾರೀಕು ನಂತರನೇ ಶುಕ್ರನ ಫಲ ಹೇಳಿದ್ದೀನಿ, ಯಾಕೆಂದರೆ ಆಲ್ರೆಡಿ ನಾವು ವೀಡಿಯೋ ಮಾಡುವಾಗ 3-4 ತಾರೀಕು ಆಗುತ್ತೆ. ಓಕೆ, ಸೊ 7ನೇ ತಾರೀಕು ನಂತರ ಶುಕ್ರ ಸಂಚಾರ ಆಗ್ತಾರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ. ಅಲ್ಲಿಂದಲೇ ನಾನು ಶುಕ್ರಂದು 7ನೇ ತಾರೀಕಿಂದಲೇ ಫಲಗಳನ್ನು ಹೇಳ್ತಾ ಇದ್ದೇನೆ. ಓಕೆ, ಸೊ ಇದಿಷ್ಟು ಗ್ರಹಗಳ ಸಂಚಾರದ ವಿಚಾರ ಆಯಿತು. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಸೂರ್ಯಗ್ರಹದಿಂದ ಪ್ರಾರಂಭ ಮಾಡೋಣ. ನಿಮಗೆ ಗೊತ್ತಿದೆ, ಮಾಸ ಭವಿಷ್ಯ ಅಂತಂದಾಗ ರವಿ, ಕುಜ, ಬುಧ ಮತ್ತು ಶುಕ್ರ ನಾವು ನೋಡ್ತೇವೆ. ಗುರು ಮತ್ತು ಶನಿ, ರಾಹು, ಕೇತು ವರ್ಷ ಭವಿಷ್ಯಕ್ಕೆ ನಾವು ಹೇಳ್ತೇವೆ. ಓಕೆ, ಆ್ಯಂಡ್ ಗುರು ಸಂಚಾರ ಆಲ್ರೆಡಿ ಆಗಿದೆ, ಅದ್ರ ಕೂಡ ವೀಡಿಯೋ ನಾನು ಮಾಡ್ತೇನೆ. ತುಂಬ ಲೇಟ್ ಆಯಿತು, ಆಲ್ರೆಡಿ 2 ಮಂತ್ಸ್ ಕ್ರಾಸ್ ಆಯಿತು. ನಾವು ಗುರು ಸಂಚಾರ ಕೂಡ ಮಾಡ್ತೇನೆ ನಿಮಗೆ ವೀಡಿಯೋ. ತುಂಬ ಜನ ಕೇಳ್ತಾ ಇದ್ದರು ಏನು ಫಲ ಇದೆ ಗುರು ಸಂಚಾರದಿಂದ ಅಂತ, ಅದು ಕೂಡ ನೋಡೋಣ. ಆದರೆ ಮಾಸ ಭವಿಷ್ಯಕ್ಕೆ ಬರೋಣ. ಮೊದಲನೇದಾಗಿ ರವಿಗ್ರಹದಿಂದ ನಿಮಗೆ ಈ ತಿಂಗಳು ಯಾವ ರೀತಿ ಫಲ ಇದೆ ನೋಡಿ ಬರೋಣ. ರವಿಗ್ರಹ ನಿಮಗೆ 5ನೇ ಸ್ಥಾನದ ಅಧಿಪತಿಯಾಗಿ 3ನೇ ಮನೆಯಲ್ಲಿ ಕುಳಿತುಕೊಂಡಿರುವಂಥದ್ದು 16 ತಾರೀಕುವರೆಗೆ. ಸೊ ಅಲ್ಲಿವರೆಗೆ ರವಿಗ್ರಹ ಏನು ಮಾಡ್ತಾರೆ ಅಂತಂದರೆ ಪದಪ್ರಾಪ್ತಿಯ ಯೋಗ ಕೂಡ ಕೊಡ್ತಾರೆ. ಓಕೆ, ತುಂಬ ನೀವು ಬುದ್ಧಿವಂತರೂ ಆಗಿರುತ್ತೀರಿ ಅಂತೆ, ಇಂಟೆಲಿಜೆಂಟ್. ವಿದ್ಯಾಭ್ಯಾಸ ಮಾಡುವವರಿಗೆ ತುಂಬ ಚೆನ್ನಾಗಿರುತ್ತೆ. ಶತ್ರುನಾಶ ಆಗುತ್ತೆ. ಶತ್ರುಗಳು ಯಾವುದು ಇದ್ರೆ ನಿಮ್ಮೇಲೆ ದೂರ ಹೋಗ್ತಾರೆ 16 ತಾರೀಕು ಒಳಗಡೆ. ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಪ್ರಾರಂಭ ಮಾಡುವಂಥ ಯೋಗನೂ ಇದೆ 16ರ ಒಳಗೆ. ನಿಮಗೆ ಜಾತಕದಲ್ಲಿ ಯೋಗ ಇದ್ದರೆ ಜಾತಕ ಕೂಡ ನೋಡ್ಕೊಳ್ಳಿ, ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಒಳ್ಳೆಯ ಜ್ಯೋತಿಷ್ಯ ಹತ್ರ. ಆ್ಯಂಡ್ ಧನಪ್ರಾಪ್ತಿ ಯೋಗ ಇದೆ. ತುಂಬ ಸ್ಟ್ರಾಂಗ್ ಆಗಿರ್ತೀರಿ, ಧೈರ್ಯಶಾಲಿ ಆಗಿರ್ತೀರಿ. ಅಣ್ಣ ತಮ್ಮನ ಮಧ್ಯೆ ಸ್ವಲ್ಪ ಬಾಂಧವ್ಯ ಚೆನ್ನಾಗಿರುತ್ತೆ. ಮುಂಚೆ ಜಗಳ ಇದ್ದರೆ ಈಗ ಜಗಳ ಕಡಿಮೆ ಆಗುತ್ತೆ. ಓಕೆ, ಆ್ಯಂಡ್ ರೋಗ ಮುಕ್ತಿ, ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯುತ್ತೆ. ಅದು ನಿಮಗಾಗಿರಲಿ, ನಿಮ್ಮ ಅಣ್ಣ ತಮ್ಮಂದ್ರಿಗಾಗಿರಲಿ ಬಗೆಹರಿಯುತ್ತೆ. ಓಕೆ, ಆ್ಯಂಡ್ ವಿದ್ಯಾಭ್ಯಾಸ ಕೂಡ ಯಾವುದಾದ್ರೂ ಹೊಸತ್ತು ನೀವು ಪ್ರಾರಂಭ ಮಾಡುವಂಥ ಯೋಗ ಇದೆ. ಹೊಸತ್ತೇನಾದರೂ ಕಲಿಬೋದಂತೆ ನೀವು. ಓಕೆ, ಇದಿಷ್ಟು ಫಲಗಳು 16 ತಾರೀಕುವರೆಗೆ ರವಿಯಿಂದ. 16 ಆದ ಮೇಲೆ ರವಿ ಯಾವ ಥರ ಫಲ ಕೊಡ್ತಾರೆ ಅಂತಂದರೆ ಇಲ್ಲಿ ಕೂಡ ವಿದ್ಯಾಭ್ಯಾಸಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮನೆಯಲ್ಲಿ ಕೂಡ ಸುಖ ಇರುತ್ತೆ, ಏನು ತೊಂದರೆ ಇಲ್ಲ. ಓಕೆ, ದೊಡ್ಡ ಏನು ಬದಲಾವಣೆ ಆಗೋದಿಲ್ಲ. ಮನೆಯಲ್ಲಿ ಸುಖ, ತಂದೆ ತಾಯಿ ಜೊತೆಗೆ ಸುಖ, ಬುದ್ಧಿವಂತರು ಎಲ್ಲ ಸೇಮ್ ಫಲಗಳು ಆನಂತರ ಕೂಡ ಇರುತ್ತೆ. ಸೊ ಅದರಲ್ಲಿ ನನ್ನ ಪ್ರಕಾರ ನೀವು ಭಯ ಪಡುವಂಥ ಅವಶ್ಯಕತೆ ಯಾವುದೂ ಇಲ್ಲ ರವಿಯಿಂದ ಈ ತಿಂಗಳು, ಸಂಪೂರ್ಣ ತಿಂಗಳು. ಓಕೆ, ಇನ್ನು ಕುಜಗ್ರಹ ನಾವು ಮಾತಾಡೋಣ. ಕುಜಗ್ರಹ ನಿಮ್ಮದು 1ನೇ ಮತ್ತು 8ನೇ ಅಧಿಪತಿಯಾಗಿ 1ನೇ ಮನೆಯಲ್ಲಿರ್ತಾರೆ 12ನೇ ತಾರೀಕುವರೆಗೆ. ಅಲ್ಲಿವರೆಗೆ 12 ತಾರೀಕುವರೆಗೆ ಯಾವುದ್ರ ಗಮನ ವಹಿಸಬೇಕು, ಹೇಗಿರುತ್ತೆ ಅಂತಂದರೆ ಸ್ವಲ್ಪ ಹೀಟ್ ಆಗಬಹುದು, ನಿಮಗೆ ಉಷ್ಣ ಹೀಟ್ ಆಗಬಹುದು.
ಕೋಪಿಷ್ಠರು ಆಗಿರಬಹುದು. ನೀವು ಸ್ವಲ್ಪ ಟೆನ್ಷನ್ಗಳು ಜಾಸ್ತಿ ಆಗೋ ಸಾಧ್ಯತೆಗಳು ಇರುತ್ತೆ ನಿಮಗೆ. ಓಕೆ, ರಕ್ತ ಸಂಬಂಧಿ ಏನಾದರೂ ತೊಂದರೆಗಳು ನಿಮ್ಮ ಒಳಗಡೆ, ಆ್ಯಸಿಡಿಟಿ, ಹೈಪರ್ ಆ್ಯಸಿಡಿಟಿ, ಪಿಂಪಲ್ ಆಗುವಂಥದ್ದು, ಸೊ ಇದೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಸಾಧ್ಯತೆಗಳು ಇರುತ್ತೆ. ಇನ್ನೊಂದು ವಿಚಾರ ನಾನು ಹೇಳೋದು ಮರ್ತೆ. ಓಕೆ, ನಿಮಗೇನಾದರೂ ಒಂದು ಸೀಕ್ರೆಟ್ ನಾಲೆಜ್ ಇರುವಂತಹ ಸಮಯ ಇದು. ಹಾಗೆ ಕೆಲವೊಂದು ನಾನು ಹೇಳಿದೆ, ಟೆನ್ಷನ್ ಇರುತ್ತೆ, ಹೀಟ್ ಇರುತ್ತೆ, ಕೋಪ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ವಿಶೇಷವಾದ ಒಂದು ಬಲ ಕೂಡ ನಿಮ್ಮಲ್ಲಿ ಇರುತ್ತೆ. ಬಲ ಅಂತಂದರೆ ಈ 12ರವರೆಗೆ ಫೋಕಸ್ ಜಾಸ್ತಿ ಇರುತ್ತೆ, ಫೋಕಸ್. ಓಕೆ, ಇಂಥದ್ದು ಮಾಡಬೇಕು ಅಂದರೆ ಮಾಡಬೇಕು, ಆ ಛಲ ಇರುತ್ತೆ ನೋಡಿ. ಛಲ ಎಲ್ರಿಗೂ ಇರುತ್ತೆ. ನೀವು ಅದರಲ್ಲೇ ನೀವು ಸಕ್ಸಸ್ಫುಲ್ ಆಗ್ತೀರಾ ಇಲ್ವಾ ಅಂತ ಹೇಗೆ ನಾವು ನೋಡೋದಂದ್ರೆ ಜಾತಕದಲ್ಲಿ ಯೋಗ ಇರಬೇಕು. ಓಕೆ, ಜಾತಕದಲ್ಲಿ ಯೋಗ ಇದ್ದರೆ ಮಾತ್ರ ನೀವು ಅಂದ್ಕೊಂಡ ಪ್ಲ್ಯಾನ್ ಯಾವಾಗಲೂ ಮುಂದೆ ಹೋಗೋದು, ಇಲ್ಲಾಂದರೆ ಆಗೋದಿಲ್ಲ. ಬಟ್ ಆ ಛಲ ನಿಮ್ಮಲ್ಲಿರುತ್ತೆ. ಛಲ ಇದ್ದು ಯೋಗ ಇದ್ದರೆ ಆಟೋಮ್ಯಾಟಿಕ್ ನೀವು ಮುಂದೆ ಹೋಗ್ಬೋದು. ಇನ್ನು 12 ಆದ ಮೇಲೆ ಕುಜ ನಿಮ್ಮ 2ನೇ ಮನೆಗೆ ಬರ್ತಾರೆ. ಓಕೆ, ಕುಜ 2ನೇ ಮನೆಗೆ ಬರ್ತಾರೆ. ಇಲ್ಲಿ ನಾವು ನೋಡಿದರೆ 2 ರೀತಿಯ ಒಂದು ಫಲಗಳು ಸಿಗುತ್ತೆ ಇಲ್ಲಿ. ಒಂದು ನಿಮಗೆ ಖರ್ಚಾಗುತ್ತೆ, 12 ನಂತರ ಖರ್ಚಾಗುತ್ತೆ. ಓಕೆ, ದೊಡ್ಡ ಎಕ್ಸ್ಪೆನ್ಸ್ ಅಲ್ಲ, ಸಾಮಾನ್ಯ ಖರ್ಚುಗಳು, ದೊಡ್ಡ ಏನೂ ಚಿಂತೆ ಇಲ್ಲ. ಆದರೆ ಇಲ್ಲೀಗಲ್ ಗೇನ್ಸ್ ಬರುವಂಥ ಯೋಗ ಇದೆ ನಿಮಗೆ. ಓಕೆ, ಅಂದರೆ ಲಂಚ ಎಕ್ಸೆಟ್ರಾ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಮನಿ, ಯೋಚನೆ ಮಾಡದಿರುವಂಥ ಹಣ ಬರುವಂಥದ್ದು ಸಾಧ್ಯತೆಗಳು ಇದೆ. ಓಕೆ, ಇಲ್ಲಿಗಲ್ ಗೇನ್ಸ್ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಹಣ ಬರಲಿಕ್ಕಿದ್ರೆ ಅದು ಕೂಡ ಬರ್ಬೋದು. ಓಕೆ, ತುಂಬ ಬಿಸಿ ಇರ್ತೀರಿ, ಹಣ ಮಾಡಬೇಕಂತ ಚಿಂತೆಯಲ್ಲಿರ್ತೀರಿ, ತಿಂಗಳಲ್ಲಿ ಮಾಡ್ತೀರಿ ಕೂಡ. ಆದರೆ ಹೇಳಿದಲ್ಲ, ನೀವು ಯೋಚನೆ ಮಾಡದಿರುವಂಥ ಹಣ ಬರ್ಬೋದು, ಪಿತ್ರಾರ್ಜಿತ ಆಸ್ತಿಯಿಂದ ಹಣ ಬರ್ಬೋದು, ಅಥವಾ ಸಣ್ಣ ಒಂದು ಯೋಚನೆ ಮಾಡಿದ ಖರ್ಚು ಕೂಡ ಬರ್ಬೋದು. ಓಕೆ, ನಾನು ಹೇಳೋದು ಎರಡು ಕೂಡ ಆಗುತ್ತೆ. ಯೋಚನೆ ಮಾಡಿದ ಖರ್ಚು ಬರುತ್ತೆ, ಯೋಚನೆ ಮಾಡಿದ ಹಣವೂ ಬರುತ್ತೆ. ಓಕೆ, ಬೋತ್ ಆರ್ ಪಾಸಿಬಲ್ ಕುಜನಿಂದ ಈ ಒಂದು ತಿಂಗಳಲ್ಲಿ. ನಂತರ ಬುಧ ಗ್ರಹ ನಾವು ನೋಡಬೇಕು ಹೇಗೆ ಫಲ ಕೊಡ್ತಾ ಇದ್ದಾರೆ ಈ ತಿಂಗಳಂತ. ಬುಧ ನಿಮ್ಮ 3ನೇ ಮತ್ತು 6ನೇ ಅಧಿಪತಿ 4ನೇ ಮನೆಯಲ್ಲಿ 19ರವರೆಗೆ. ಬುಧ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದರೆ ಧನ ಲಾಭವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಓಕೆ, ಮತ್ತು ನೀವೊಂದು ವಾಹನ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರಿ ಅಂದರೆ ಖಂಡಿತ ಮುಂದೆ ಹೋಗ್ಬೋದು. ಮನೆ ಕಟ್ಟೋದಕ್ಕೆ, ಜಾಗವನ್ನು ಖರೀದಿ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತಂದರೆ ಅದಕ್ಕೂ ಕೂಡ ನೀವು ಮುಂದೆ ಹೋಗಬಹುದು. ಓಕೆ, ಅಲ್ಲಿ ಇನ್ನೊಂದು ನೆಗೆಟಿವಿಟಿ ಇದೆ, ಅದು ಹೇಳ್ತೇನೆ, ಗಮನವಿಟ್ಟು ವಹಿಸಿ. ಆದರೆ ಹೋಗಬಹುದು. ಓಕೆ, ನೆಕ್ಸ್ಟ್ ತಾಯಿ ಅಥವಾ ಮನೆಯವರ ಆರೋಗ್ಯ ಸ್ವಲ್ಪ ಗಮನ ವಹಿಸಿ ಈ ತಿಂಗಳಲ್ಲಿ. ಓಕೆ, ಸಣ್ಣ ಪುಟ್ಟ ಕಲಹ ಜಗಳಗಳು ಮನೆಯಲ್ಲಿ ಆಗುವಂತಹ ಸಾಧ್ಯತೆ 19ರವರೆಗೆ. ಲಾಭವನ್ನು ಪಡಿತೀರಿ. ಪ್ರಾಪರ್ಟಿ ವಿಚಾರದಲ್ಲಿ ಜಗಳ ಕಲಹಗಳಾಗಬಹುದು, ಆದರೆ ನೀವು ವಿನ್ನು ಕೂಡ ಆಗ್ತೀರಿ. ಯು ವಿಲ್ ಬಿ ಸಕ್ಸಸ್ಫುಲ್ ಆಲ್ಸೋ, ಬಟ್ ಅದು ಡಿಪೆಂಡ್ ಆನ್ ಯೋಗ ಮತ್ತೆ. ಆದರೆ ನಾನು ಹೇಳಿದಾಗೆ ಗೋಚಾರ ಪ್ರಕಾರ ನಿಮಗೆ ಪ್ರಾಪರ್ಟಿ ಇಶ್ಯೂ ಇದ್ದರೆ, ಲ್ಯಾಂಡ್ ಇಶ್ಯೂ ಇದ್ದರೆ ನಿಮಗೆ ಯಶಸ್ವಾಗುತ್ತೆ, ಆದರೆ ಫೈಟ್ ಕೂಡ ಆಗುತ್ತೆ. ಓಕೆ, ಆ್ಯಂಡ್ ಹೊಸತ್ತು ಖರೀದಿ ಮಾಡಬೇಕು, ಕೆಲಸ ಪ್ರಾರಂಭ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕು, ವಾಹನ ಖರೀದಿ ಪ್ರಾರಂಭ ಮಾಡಬೇಕು ಅಂತಂದರೆ ಇದು ಒಳ್ಳೆಯ ಸಮಯ, ಪ್ರಯತ್ನ ಮಾಡಿ ಅಂತಲೇ ನಾನು ಹೇಳ್ತೇನೆ. ಇನ್ನು ನಿಮಗೆ 19 ಆದ ಮೇಲೆ ಮಕ್ಕಳ ಜೊತೆ ಕಲಹ ಆಗುವಂತಹ ಸಾಧ್ಯತೆ ಇದೆ. ಮಕ್ಕಳ ಜೊತೆ ಕಲಹ ಆಗ್ಬೋದು, ಅಥವಾ ನಿಮ್ಮ ಲವ್ವರ್ ಯಾರಾದರೂ ಇದ್ದರೆ, ಪ್ರೀತಿ ಪ್ರೇಮ ಜೊತೆ, ಅವರ ಜೊತೆ ಕೂಡ ಕಲಹ ಆಗುವ ಸಾಧ್ಯತೆ ಕಾಣ್ತಾ ಇದೆ. ಆದರೆ ಬುದ್ಧಿವಂತರಾಗಿರ್ತೀರಿ. ಆ್ಯಂಡ್ ನಿಮ್ಮ ತಮ್ಮ ತಂಗಿ ಮಧ್ಯೆ ಏನಾದರೂ ಇಶ್ಯೂ ಇದ್ದರೆ ಈ ತಿಂಗಳಲ್ಲಿ ಸಾಲ್ವ್ ಆಗುತ್ತೆ. ಸಂಪೂರ್ಣ ತಿಂಗಳು ನಿಮ್ಮ ತಮ್ಮ ತಂಗಿ ಮಧ್ಯೆ ಏನಾದರೂ ಕಲಹ ಜಗಳಗಳಿದ್ದರೆ ಅದು ಸಾಲ್ವ್ ಆಗುತ್ತೆ. ಓಕೆ, ಶತ್ರುಗಳು ನಿಮ್ಮಿಂದ ದೂರ ಹೋಗ್ತಾರೆ. ಓಕೆ, ಈ ತಿಂಗಳಲ್ಲಿ ಏನು ನೀವು ಗಮನ ವಹಿಸಬೇಕು ಅಂತಂದರೆ ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಓಕೆ, ತುಂಬ ಕಠೋರವಾಗಿ, ತುಂಬ ಹಾರ್ಶ್ ಆಗಿ ನಿಮ್ಮ ಬಾಯಿಂದ ಮಾತುಗಳು ಬರುತ್ತೆ ಅಂತ ಇದೆ ಈ ತಿಂಗಳಲ್ಲಿ. ಕಂಟ್ರೋಲ್ ಮಾಡಿಕೊಳ್ಳಿ. ಓಕೆ, ಯಾಕೆಂದರೆ ನಿಮ್ಮ ಸ್ಪೀಚಿಂದಲೇ ನಿಮಗೆ, ನಿಮ್ಮ ಮಾತಿನಿಂದಲೇ ನಿಮಗೆ ನೀವು ಸಮಸ್ಯೆಗೆ ಈಡಾಗುವಂಥ ಸಾಧ್ಯತೆಗಳು ಇದೆ. ಗಮನ ವಹಿಸಿ ಆ ವಿಚಾರದಲ್ಲಿ. ಧನಲಾಭ ಇದೆ.
ಆ್ಯಂಡ್ ಹೊಸ ಒಂದು ಯಾರು ಸಿಂಗಲ್ ಇದ್ದೀರಿ ನಿಮಗೆ ಹೊಸ ಒಂದು ಪ್ರೀತಿ ಪ್ರೇಮ ಕೂಡ ಪ್ರಾರಂಭ ಆಗ್ಬೋದು ಈ ತಿಂಗಳಲ್ಲಿ, ಏನು ಚಿಂತೆ ಇಲ್ಲ. ಅದ್ಭುತನೇ. ಶುಕ್ರ ಹೇಗಿದ್ದಾರೆ? ಶುಕ್ರ ನಿಮ್ಮ 2ನೇ ಮತ್ತು 7ನೇ ಅಧಿಪತಿ 4ನೇ ಮನೆಯಲ್ಲಿ. ಓಕೆ, ಯಾವಾಗ 7ನೇ ತಾರೀಕು ನಂತರ ಶುಕ್ರನ ಫಲ 7ನೇ ತಾರೀಕು ನಂತರ ನೀವು ನೋಡ್ಕೊಳ್ಳಿ ನಾನು ಹೇಳುವಂಥದ್ದು. ಶುಕ್ರ ತುಂಬ ಚೆನ್ನಾಗಿದ್ದಾರೆ. ಆ್ಯಕ್ಚುಲಿ ಶುಕ್ರ ಇಸ್ ವೆರಿ 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 ಗುಡ್. ಓಕೆ, ಸುಖ ಇದೆ ಮತ್ತು ಮಿತ್ರರಿಂದ ಲಾಭ. ಓಕೆ, ಅಥವಾ ಹೊಸ ಫ್ರೆಂಡ್ಸ್ ನಿಮಗೆ ಆಗ್ಬೋದು, ಅವರಿಂದ ನಿಮಗೆ ಸಹಾಯ ಆಗ್ಬೋದು ಈ ತಿಂಗಳಲ್ಲಿ. ಖುಷಿಯಾಗಿರ್ತೀರಿ. ನಾನು ಕುಜನಿಂದ ಹೇಳಿದೆ, ಆಗ ನಿಮಗೆ ಸ್ವಲ್ಪ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ ಅಂತ. ಆದರೆ ಸ್ಟ್ರೆಸ್ ಇದ್ದರೂ ಕೂಡ ಅದರ ನಡುವಲ್ಲಿ ಸುಖವನ್ನು ಕೂಡ ನೀವು ಕಾಣ್ತೀರಿ. ಸ್ಟ್ರೆಸ್ ದೂರ ಕೂಡ ಹೋಗುತ್ತೆ. ಸ್ಟ್ರೆಸ್ ಬರುತ್ತೆ ಖಂಡಿತ, ಆದರೆ ಸುಖ ಕೂಡ ನಿಮಗೆ ಶುಕ್ರ ಕೊಡ್ತಾರೆ. ಸೊ ನಾನು ಯಾವಾಗಲೂ ಹೇಳ್ತೇನೆ, ಗೋಚಾರದಲ್ಲಿ ಒಂದು ಗ್ರಹ ಕಷ್ಟ ಕೊಡ್ತಾ ಇದೆ, ಒಂದು ಗ್ರಹ ಸುಖ ಕೊಡ್ತಾ ಇದೆ ಅಂತಂದರೆ ಅದರ ಅರ್ಥ ಏನು ಅಂತಂದರೆ ಎರಡು ಕೂಡ ಬರುತ್ತೆ ಅಂತ ಅರ್ಥ. ಕಷ್ಟ ಬರುತ್ತೆ, ನಂತರ ಸುಖ ಬರುತ್ತೆ. ಸೊ ಸುಖವೇ ಇಲ್ಲ ಯಾವುದೇ ಗ್ರಹಗಳಿಂದ ಅಂತಂದರೆ ಆಗ ನಿಮಗೆ ಟೆನ್ಷನ್. ಆದರೆ ಕುಜನಿಂದ ಟೆನ್ಷನ್ ಕಾಣಿಸ್ತದೆ, ಶುಕ್ರನಿಂದ ನಿಮಗೆ ಸುಖ ಕಾಣಿಸ್ತದೆ. ಸೊ ನಿಮಗೆ ಸುಖ ಅಂತೂ, ಹ್ಯಾಪಿನೆಸ್ ಅಂತೂ ಇದ್ದೇ ಇರುತ್ತೆ. ಓಕೆ, ಆ್ಯಂಡ್ ನಾನು ಆಗ ಹೇಳಿದೆ ಮನೆಯಲ್ಲಿ ಕಲಹಗಳಾಗ್ಬೋದು ಅಂತ. ಆದರೆ ಶುಕ್ರ ಕಲಹ ಆದರೂ ಕೂಡ ಲವ್ ಇನ್ ದ ಫ್ಯಾಮಿಲಿ ಕೊಡ್ತಾರೆ. ಓಕೆ, ಸುಖವನ್ನು ಕೂಡ ಕೊಡ್ತಾರೆ. ಅಂದರೆ ಒಂದು ವೇಳೆ ಜಗಳ ಆದರೂ ಕೂಡ ನಿಮ್ಮ ಕುಟುಂಬದಲ್ಲಿ, ಮನೆಯಲ್ಲಿ ಈ ಒಂದು ತಿಂಗಳಲ್ಲಿ ಅದು ರಿಕವರ್ ಕೂಡ ಆಗುತ್ತೆ, ಯಾಕೆಂದರೆ ಶುಕ್ರ ಸರಿ ಮಾಡ್ತಾರೆ ಅದನ್ನು. ಓಕೆ, ಒಳ್ಳೆಯ ಒಂದು ಪೊಸಿಷನ್ ಸಿಗುವಂಥ ಸಮಯ. ಬಿಸ್ನೆಸ್ ಕೂಡ ಚೆನ್ನಾಗಿರುತ್ತೆ, ಪ್ರೊಫೆಷನ್ ಕೂಡ ಚೆನ್ನಾಗಿರುತ್ತೆ. ಓಕೆ, ಧನ ಸಂಪಾದನೆ ಅಂತೂ ಲಾಸ್ ಆದರೂ ಕೂಡ ಈ ತಿಂಗಳಲ್ಲಿ ಸಂಪಾದನೆ ನೀವು ಮಾಡ್ತೀರಿ, ಅದರಲ್ಲಿ ಏನು ಅನುಮಾನ ಇಲ್ಲ. ಓಕೆ, ಸೊ ಯಾವ ಗ್ರಹಗಳು ಯಾವ ರೀತಿ ಫಲ ಕೊಡ್ತಾ ಇದ್ದಾರೆ ಆಲ್ರೆಡಿ ನಾನು ನಿಮಗೆ ಹೇಳಿದೆ. ಹಾಗಾಗಿ ಇದು ಕೇವಲ ಜನರಲ್ ಫಲ, ಜಾತಕ ಫಲ ಅಲ್ಲ. ನಿಮಗೆ ಜಾತಕ ಸಂಪೂರ್ಣವಾಗಿ ನೋಡಬೇಕು, ಎಲ್ಲ ವಿಚಾರ ನಿಮ್ಮ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ಇದೇ ಬರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ. ಸಂಪೂರ್ಣ ಜಾತಕ ನೋಡಿ ಎಲ್ಲ ವಿಚಾರ ತಿಳಿಸಬಹುದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ನಾನು ಇನ್ನು ಮುಂದೆ ಮಾಡುವಂತಹ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಒಂದು ಸಿರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ, ಎಲ್ರಿಗೂ ವಿಚಾರವನ್ನು ತಿಳಿಸಿ. ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಒಂದು ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಭದ್ರಕಾಳಿ.